ಹಾಸನ ಜಿಲ್ಲಾಸ್ಪತ್ರೆಯ ವೈದ್ಯರಿಂದ ಮಹಾ ಎಡವಟ್ಟು ಆಗಿದೆ. ಎಡಗಾಲಿಗೆ ಬದಲು ಬಲಗಾಲಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಹಾಸನ ಜಿಲ್ಲಾಸ್ಪತ್ರೆಯ ವೈದ್ಯರಿಂದ ಮಹಾ ಎಡವಟ್ಟು ಆಗಿದೆ. ವೈದ್ಯ ಸಂತೋಷ್ ಎಂಬುವವರಿಂದ ನಿರ್ಲಕ್ಷ್ಯದ ಆರೋಪ ಕೇಳಿಬಂದಿದೆ. ಮಹಿಳೆಗೆ ಎಡಗಾಲಿನಲ್ಲಿ ಅಳವಡಿಸಿದಂತಹ ವೈದ್ಯಕೀಯ ರಾಡ್ ಮಹಿಳೆ ಜ್ಯೋತಿಗೆ ರಾಡ್ನ ತೆಗೆಯಲು ಹೋಗಿ ಬಲಗಾಲಿಗೆ ಚಿಕಿತ್ಸೆಯನ್ನ ಮಾಡಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ತೋರಿದಂತಹ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯಾದಂತಹ ಎಡವಟ್ಟಾಗಿದೆ. ಎಡಗಾಲಿನ ಶಸ್ತ್ರಚಿಕಿತ್ಸೆಯನ್ನ ಮಾಡೋದಕ್ಕೆ ಹೋಗಿ ಬಲಗಾಲನ್ನ ಕೊಯ್ದು ಎಡವಟ್ಟು ಮಾಡಿದ್ದಾರೆ ವೈದ್ಯರು. ಹಾಗಾಗಿ ವೈದ್ಯ ಸಂತೋಷ್ ಎಂಬುವರಿಂದ ನಿರ್ಲಕ್ಷ್ಯದ ಆರೋಪ ಕೇಳಿಬರ್ತಾ ಇದೆ. ಎಡಗಾಲಿನಲ್ಲಿ ಅಳವಡಿಸಿದಂತಹ ವೈದ್ಯಕೀಯ ರಾಡ್ ತೆಗೆಯೋದಕ್ಕೆ ಹೋಗಿ ಬಲಗಾಲಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ. 2.5 ವರ್ಷದ ಹಿಂದೆ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿರ್ತಾರೆ ಮಹಿಳೆ ಜ್ಯೋತಿ. ಅಪಘಾತದ ವೇಳೆ ಪೆಟ್ಟಾಗಿರುತ್ತೆ. ಹಾಗಾಗಿ ಅವರ ಎಡಗಾಲಿಗೆ ರಾಡ್ ಅಳವಡಿಕೆಯನ್ನ ಮಾಡಿರ್ತಾರೆ. ಮೂಲತಃ ಇವರು ಚಿಕ್ಕಮಗಳೂರು ಜಿಲ್ಲೆಯ ಬೂಚನಹಳ್ಳಿ ಕಾವಲು ಗ್ರಾಮದ ಮಹಿಳೆ. 2.5 ವರ್ಷದ ಹಿಂದೆ ಎಡಗಾಲಿಗೆ ರಾಡ್ ಅನ್ನ ಅಳವಡಿಸಿರ್ತಾರೆ ವೈದ್ಯರು. ಇತ್ತೀಚೆಗೆ ಕಾಲಿಗೆ ಅಳವಡಿಸಿದಂತಹ ರಾಡ್ನಿಂದ ಜ್ಯೋತಿಗೆ ಕಾಲು ನೋವು ಕಾಣಿಸಿಕೊಳ್ತಾ ಇತ್ತು. ಹಿಮ್ಸ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸಂತೋಷ್ ಬಳಿ ಜ್ಯೋತಿ ತೋರಿಸಿರ್ತಾರೆ. ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಹೋಗ್ತಾರೆ. ಅಂದ್ರೆ ಕಾಲು ನೋವು ಬರ್ತಾ ಇರುತ್ತೆ ಅನ್ನುವಂತಹ ಕಾರಣಕ್ಕಾಗಿ ರಾಡ್ ತೆಗೆಸುವಂತೆ ಆಗ ವೈದ್ಯ ಡಾಕ್ಟರ್ ಸಂತೋಷ್ ಏನಿರ್ತಾರೆ ಅವರು ಸೂಚಿಸಿರ್ತಾರೆ. ಶನಿವಾರ ಹಿಮ್ಸ್ ಆಸ್ಪತ್ರೆಗೆ ಜ್ಯೋತಿ ದಾಖಲಾಗ್ತಾರೆ. ನಿನ್ನೆ ನಡೆದಂತ ಶಸ್ತ್ರಚಿಕಿತ್ಸೆಯ ವೇಳೆ ಎಡಗಾಲು ಬದಲು ಬಲಗಾಲನ್ನ ಕೊಯ್ದು ದೊಡ್ಡ ಎಡವಟ್ಟನೆ ಮಾಡಿಟ್ಟಿದ್ದಾರೆ ವೈದ್ಯರು. ಕಡೆಗೆ ತಪ್ಪಿನ ಅರಿವಾಗಿ ಎಡಗಾಲಿಗೆ ಅಳವಡಿಸಿದಂತಹ ರಾಡ್ ಅನ್ನ ಡಾಕ್ಟರ್ ಸಂತೋಷ್ ತೆಗೆದಿದ್ದಾರೆ. ಎರಡೂ ಕಾಲಿಗೂ ಬ್ಯಾಂಡೇಜ್ ಅನ್ನ ಸುತ್ತಿದ್ದಾರೆ ಸದ್ಯ ವೈದ್ಯರು. ಎರಡೂ ಕಾಲು ಗಾಯಗಳಾಗಿ ಓಡಾಡೋದಕ್ಕೂ ಸಾಧ್ಯವಾಗದೆ ಸದ್ಯ ಮಹಿಳೆ ಹಾಸಿಗೆ ಹಿಡಿದಿದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಎಡಗಾಲಿನಲ್ಲಿ ಇದ್ದಂತಹ ರಾಡ್ ಅನ್ನ ತೆಗೆಯೋದಕ್ಕೆ ಹೋಗಿ ಬಲಗಾಲನ್ನ ಕಟ್ ಮಾಡಿರ್ತಾರೆ. ನಂತರದಲ್ಲಿ ಮತ್ತೆ ತಾನು ಮಾಡಿರುವಂತಹ ತಪ್ಪು ಏನು ಅಂತ ಹೇಳಿ ಅರಿವಾಗಿ ಎಡಗಾಲನ್ನ ಕೊಯ್ದು ಆ ರಾಡ್ ಅನ್ನ ತೆಗೆದಿದ್ದಾರೆ ಡಾಕ್ಟರ್. ಆದರೆ ಈಗ ಎರಡೂ ಕಾಲಿಗೂ ಕೂಡ ಬ್ಯಾಂಡೇಜ್ ಅನ್ನು ಸುತ್ತಿದ್ದಾರೆ ವೈದ್ಯರು. ಮಹಿಳೆ ಮಲಗಿಕೊಂಡಿರ್ತಕ್ಕಂತಹ ದೃಶ್ಯವನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಮಹಿಳೆಯ ಎರಡೂ ಕಾಲಿಗೂ ಕೂಡ ಬ್ಯಾಂಡೇಜ್ ಅನ್ನು ಹಾಕಿದ್ದಾರೆ. ಓಡಾಡೋದಕ್ಕೂ ಕೂಡ ಸಾಧ್ಯವಾಗದೆ ಸದ್ಯ ಮಹಿಳೆಯ ಸ್ಥಿತಿ ಈ ರೀತಿಯಾಗಿದೆ. ಹಿಮ್ಸ್ನಲ್ಲಿಯೇ ಚಿಕಿತ್ಸೆ ಪಡಿತಾ ಇದ್ದಾರೆ ಜ್ಯೋತಿ. ವೈದ್ಯರ ನಿರ್ಲಕ್ಷ್ಯತನದ ವಿರುದ್ಧ ಜ್ಯೋತಿ ಹಾಗೂ ಆಕೆಯ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ತಮಗಾದಂತಹ ನೋವಿಗೆ ಆ ಕುಟುಂಬ ಕಣ್ಣೀರನ್ನ ಇಡ್ತಾ ಇದೆ. ಸೂಕ್ತ ಪರಿಹಾರವನ್ನ ನೀಡುವಂತೆ ಮಹಿಳೆಯ ಕಡೆಯವರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ದೂರವಾಣಿ ಸಂಪರ್ಕದಲ್ಲಿ. ಪ್ರತಾಪ್, ಇನ್ನು ಹಾಸನ ಜಿಲ್ಲಾಸ್ಪತ್ರೆಯ ವೈದ್ಯರಿಂದ ಮಹಾ ಎಡವಟ್ಟು ಮಾಡಲಾಗಿದೆ. ಅಂದರೆ ಎಡಗಾಲಿಗೆ ಬದಲು ಬಲಗಾಲಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ದಾರೆ ವೈದ್ಯರು ಅಂತ ಹೇಳಿದ್ರೆ ಯಾಕೆ ಅವ್ರು ಏನು ಸ್ಕ್ಯಾನಿಂಗ್ ಅನ್ನ ಮಾಡೇ ಇರಲಿಲ್ವಾ? ವೈದ್ಯರಾಗಿ ಆ ಒಂದು ಚಿಕ್ಕ ಅಂಶ ಕೂಡ ಅವ್ರಿಗೆ ಗೊತ್ತಾಗ್ಲಿಲ್ವಾ ಅಂತ ಹೇಳಿ ಸದ್ಯ ಮಹಿಳೆಯ ಸ್ಥಿತಿ ಹೇಗಿದೆ? ಹಾಗೆ ವೈದ್ಯರ ಕಥೆ ಏನು? ವೈದ್ಯರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ. ದಿವ್ಯ ಏನಂತ ಹೇಳಿದ್ರೆ, ಎಡಗಾಲಿನ ಶಸ್ತ್ರಚಿಕಿತ್ಸೆ ಬದಲು ಬಲಗಾಲನ್ನ ಕೊಯ್ದು ಎಡವಟ್ಟು ಮಾಡಿರುವಂತಹ ಘಟನೆ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ನಡೆದಿರುವಂತದ್ದು. ಈ ಹಾಸನ ಜಿಲ್ಲಾ ಹಿಮ್ಸ್ ಆಸ್ಪತ್ರೆಯ ವೈದ್ಯರು ದೊಡ್ಡ ಎಡವಟ್ಟನ್ನ ಮಾಡ್ಕೊಂಡಿರುವಂತ, ಅದು ಕೂಡ ವೈದ್ಯ ಸಂತೋಷ್ ಎಂಬುವರು ನಿರ್ಲಕ್ಷ್ಯ ಮಾಡಿದ್ರು ಅಂತ ಹೇಳಿ ದೊಡ್ಡ ಆರೋಪವನ್ನ ಕೇಳಿ ಬಂದಿರೋದು. ಅಂತಂದ್ರೆ ಎಡಗಾಲಿನಲ್ಲಿ ಅಳವಡಿಸಿದಂತಹ ವೈದ್ಯಕೀಯ ರಾಡ್ ಅನ್ನ ತೆಗಿಲಿಕ್ಕೆ ಹೋಗಿ ಬಲಗಾಲಿನ ಶಸ್ತ್ರಚಿಕಿತ್ಸೆಯನ್ನ ಮಾಡಿ ಈಗ ಮಹಿಳೆ ಸ್ಥಿತಿ ಓಡಾಡ್ಲಿಕ್ಕೂ ಕೂಡ ಸಾಧ್ಯವಾದಂತ ಸ್ಥಿತಿ ಎದುರಾಗಿರುವಂತದ್ದು. ಪ್ರಮುಖವಾಗಿ ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಬೂಚನಹಳ್ಳಿ ಕಾವಲು ಗ್ರಾಮದಂತಹ ಮಹಿಳೆ ಜ್ಯೋತಿ ಏನಿದ್ದಾರೆ, ಈ ಜ್ಯೋತಿ 2.5 ವರ್ಷದ ಹಿಂದೆ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ರು. ಅಪಘಾತದ ವೇಳೆ ಪೆಟ್ಟಾಗಿದ್ದಂತಹ ಎಡಗಾಲಿಗೆ ರಾಡ್ ಅನ್ನ ಕೂಡ ಅಳವಡಿಸಲಾಗಿತ್ತು. 2.5 ವರ್ಷದಿಂದನೂ ಕೂಡ ರಾಡ್ ನಲ್ಲಿ ಅವರು ಓಡಾಟವನ್ನ ಮಾಡ್ತಿದ್ರು. ಇತ್ತೀಚೆಗೆ ಏನು ಜ್ಯೋತಿಗೆ ಮತ್ತೆ ರಾಡ್ ನಿಂದ ನೋವು ಕಾಣಿಸ್ಕೊಳ್ಳುತ್ತೆ. ಇದೀಗ ಆ ನೋವನ್ನ ಕಾಣಿಸ್ಕೊಂಡಂತ ಸಂದರ್ಭದಲ್ಲಿ ಆಕೆ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ ಶನಿವಾರ. ಅಂದ್ರೆ ಆ ರಾಡನ್ನ ತೆಗಿಸ್ಬೇಕು ಅಥವಾ ತೆಗಿಸ್ಬಿಟ್ರೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ಅನ್ನೋ ಕಾರಣಕ್ಕೋಸ್ಕರ ಶನಿವಾರ ಹಿಮ್ಸ್ ಆಸ್ಪತ್ರೆಗೆ ದಾಖಲಾಗ್ತಾರೆ. ನಿನ್ನೆ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಡಾಕ್ಟರ್ ಸಂತೋಷ್ ಎಂಬುವರು ಮಾಡ್ತಾರೆ. ಈಗಾಗ್ಲೇ ಈ ಕಳೆದ ಬಾರಿಯೇ ರಾಡ್ ಅಳವಡಿಸಿದಂತ ಸಂದರ್ಭದಲ್ಲಿ ಏನು ಆಕೆಗೆ ಸ್ಕ್ಯಾನಿಂಗ್ ಅನ್ನ ಮಾಡಲಾಗಿತ್ತು.
ಜೊತೆಗೆ ಎಕ್ಸ್ರೇನ ಕೂಡ ಮಾಡಲಾಗಿತ್ತು. ಆ ಎಲ್ಲ ರಿಪೋರ್ಟ್ಗಳು ಇದ್ರೂ ಕೂಡ ಸಂತೋಷು ನಿನ್ನೆನೂ ಕೂಡ ಏನೋ ಶನಿವಾರ ಕೂಡ ಮೊನ್ನೆ ಶನಿವಾರ ಆಸ್ಪತ್ರೆಗೆ ದಾಖಲಾದ ಸಂದರ್ಭದಲ್ಲೂ ಕೂಡ ಆಕೆಗೆ ಸ್ಕ್ಯಾನಿಂಗ್ ಅನ್ನ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಎಕ್ಸ್ರೇಯನ್ನು ಕೂಡ ಮಾಡ್ತಿದ್ದಾರೆ. ಎಲ್ಲವೂ ಕೂಡ ರಿಪೋರ್ಟ್ಗಳೆಲ್ಲವೂ ಕೂಡ ಸರಿ ಇದ್ರೂ ಕೂಡ ಆತ ಈಗ ಎಡವಟ್ಟನ್ನ ಮಾಡಿರುವಂತದ್ದು ಶಸ್ತ್ರಚಿಕಿತ್ಸೆಯನ್ನ ಮತ್ತೊಂದು ಕಾಲಿಗೆ ಮಾಡಿ ಆದ್ಮೇಲೆ ಗೊತ್ತಾಗಿದೆ ಈ ಕಾಲ್ನಲ್ಲಿ ರಾಡ್ ಇಲ್ಲ, ಮತ್ತೊಂದು ಕಾಲ್ನಲ್ಲಿ ಇದೆ ಅಂತ ಹೇಳಿ. ಅದಾದ ಬಳಿಕ ಮತ್ತೊಮ್ಮೆ ಅದೇ ಕಾಲನ್ನ ಆಪರೇಷನ್ ಮಾಡಿ ಆ ರಾಡನ್ನ ಸದ್ಯಕ್ಕೆ ತೆಗೆಯಲಾಗಿದೆ. ಈಗ ಮಹಿಳೆ ಜ್ಯೋತಿ ಏನಿದ್ರೆ ಅವರು 2 ಕಾಲುಗಳನ್ನ ಈಗ ಒಂದ್ ಕಡೆ ಮೂಳೆಯನ್ನ ಕಟ್ ಮಾಡಿ ಆ ಕಾಲ್ ಕೂಡ ಈಗ ಓಡಾಡೋ ಸ್ಥಿತಿ ಆಗಿಲ್ದೇ ಇರುವಂತೂ ಒಂದೇ ಕಾಲ್ನಲ್ಲಿ ಸ್ಟ್ರೆಂತ್ ಇಟ್ಕೊಂಡು ಓಡಾಡ್ತಿದ್ದಂತ ಜ್ಯೋತಿಗೆ ಈಗ 2 ಕಾಲು ಕೂಡ ಸ್ಟ್ರೆಂತ್ ಅನ್ನ ಕಳ್ಕೊಳ್ಳುವಂತ ಸ್ಥಿತಿ ಈಗ ಎದುರಾಗಿದೆ. ಯಾಕಂದ್ರೆ ಮತ್ತೊಂದು ರಾಡ್ ಅಳವಡಿಸೋಕ್ಕಿಂತ ಮುಂಚೆನೆ ಮತ್ತೊಂದು ಕಾಲ್ಗೂ ಈಗ ರಾಡ್ ಅಳವಡಿಸುವಂತ ಸ್ಥಿತಿ ಎದುರಾಗಿರುವಂತದ್ದು. ಈಗ ಪೋಷಕರು ಒಂದ್ ರೀತಿ ಅಳಲನ್ನ ತೋಡ್ಕೊಂತಿದ್ರೆ, ಆಕ್ರೋಶವನ್ನ ವೈದ್ಯರ ವಿರುದ್ಧ ವ್ಯಕ್ತಪಡಿಸಿದ್ರೆ, ನಾವು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಹೇಳಿ ಬಂದಂತ ಸಂದರ್ಭದಲ್ಲಿ ಇವರು ಹೀಗೆ ಮಾಡ್ಕೊಂಡಿಸಿದ್ರೆ ಆಕೆಯ ಮುಂದಿನ ಭವಿಷ್ಯಕ್ಕೇನು, ಇದ್ ಬಗ್ಗೆ ಜಿಲ್ಲಾಡಳಿತ ಜೊತೆಗೆ ವೈದ್ಯರೇ ಎಲ್ಲ ಏನು ಹೊಣೆಯನ್ನ ಹೊರಬೇಕು, ಜೊತೆಗೆ ನಮ್ಗೆ ಪರಿಹಾರವನ್ನು ಕೂಡ ಒದಗಿಸ್ಕೊಡ್ಬೇಕು, ಮುಂದೆ ಆಕೆಯ ಭವಿಷ್ಯದ ಬಗ್ಗೆ ಕೂಡ ಯೋಚನೆ ಮಾಡ್ಬೇಕು ಅನ್ನೋ ಒತ್ತಾಯವನ್ನ ಸಂಬಂಧಿಕರು ಮಾಡ್ತಿದ್ದಾರೆ. ದಿವ್ಯಾ. ಓಕೆ ಪ್ರತಾಪ್, ಇನ್ನು ಹೇಳ್ತಾ ಇದ್ರಿ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲವೂ ಕೂಡ ಇತ್ತು ಅಂತ, ಆದ್ರೂ ಕೂಡ ವೈದ್ಯರ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ. ವೈದ್ಯರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿ, ಅವರ ವಿರುದ್ಧ ಏನಾದ್ರೂ ಕ್ರಮ ಆಯ್ತಾ, ಹೇಗೆ? ದಿವ್ಯ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ವೈದ್ಯರ ಮಹಾ ಎಡವಟ್ಟೆ ಇದು. ಯಾಕಂದ್ರೆ ಆಕೆಗೆ ಈಗಾಗ್ಲೇ ಒಂದು ಬಾರಿ ಶಸ್ತ್ರಚಿಕಿತ್ಸೆ ಆಗಿ ರಾಡನ್ನ ಅಳವಡಿಸಿರ್ತಾರೆ, ಜೊತೆಗೆ ಮೇಲ್ನೋಟಕ್ಕೆ ಕೂಡ ಯಾವ ಕಾಲ್ನಲ್ಲಿ ರಾಡ್ ಅಳವಡಿಸಿದ್ರೆ, ಯಾಕಂದ್ರೆ ಶಸ್ತ್ರಚಿಕಿತ್ಸೆ ಮಾಡುವಂತ ಜಾಗದಲ್ಲಿ ಅದು ಮಾರ್ಕ್ ಕೂಡ ಇರ್ತದೆ, ಅದನ್ನ ಕೂಡ ನೋಡಿ ಡಿಸೈಡ್ ಮಾಡ್ಬೋದು. ಅದ್ರ ಜೊತೆಗೆ ಇವರು ವೈದ್ಯರು ಸ್ಕ್ಯಾನಿಂಗು ಎಲ್ಲವೂ ರಿಪೋರ್ಟ್ಗಳು ಇರ್ತವೆ, ಜೊತೆಗೆ ಅಡ್ಮಿಷನ್ ಆದಂತ ಸಂದರ್ಭದಲ್ಲೂ ಕೂಡ ಏನು ಸಮರಿಗಳಲ್ಲೆಲ್ಲ ಬರೆದಿರ್ತಾರೆ, ಜೊತೆಗೆ ವೈದ್ಯರು ಬಂದು ಪರೀಕ್ಷೆ ಮಾಡಿ ಹೋಗ್ತಾ ಇರ್ತಾರೆ. ಇವರು ಪರೀಕ್ಷೆಯನ್ನ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಕ್ಕಿಂತ ಮುನ್ನೆ ಯಾವ ರೀತಿ ಪರೀಕ್ಷೆ ಮಾಡಿದ್ರು, ಇವರು ನಿಜವಾಗ್ಲೂ ವೈದ್ಯರೊತ್ತಿಗೆ ಕಳಂಕ ತರುವಂತ ಕೆಲಸವನ್ನ ಇವತ್ತು ಮಾಡಿದ್ರೆ ಸದ್ಯಕ್ಕೆ ಈತನ ವಿರುದ್ಧ ಕ್ರಮ ಆಗ್ಬೇಕು ಅನ್ನೋ ಒತ್ತಾಯ ಕೂಡ ಸಂಬಂಧಿಕರು ಮಾಡ್ತಿರುವಂತದ್ದು. ಸದ್ಯಕ್ಕೆ ಏನು ಹಿಮ್ಸ್ ಆಸ್ಪತ್ರೆಯ ನಿರ್ದೇಶಕರಾಗಿರ್ಬೋದು, ಹಿಮ್ಸ್ ಆಸ್ಪತ್ರೆ MD ಆಗಿರ್ಬೋದು, ಇವರೆಲ್ಲರೂ ಕೂಡ ಸೂಕ್ತವಾದಂತ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ, ಯಾಕಂದ್ರೆ ಅವರಿಗೆ ಕ್ರಮ ತಗೊಳ್ಳಕ್ ಬರೋದಿಲ್ಲ. ಈಗ ಸರ್ಕಾರಕ್ಕೆ ಅಥವಾ ಜಿಲ್ಲಾ ಉಸ್ತುವಾರಿಗೆ ಅಥವಾ ಉಸ್ತುವಾರಿ ಸಚಿವರಿಗೆ ಅಥವಾ ಜಿಲ್ಲಾಧಿಕಾರಿಗೆ ಇದೀಗ ಅವರ ವಿರುದ್ಧ ಪತ್ರವನ್ನ ಬರಿಬೇಕಾಗುತ್ತೆ ಈತನ ವಿರುದ್ಧ. ಜೊತೆಗೆ ಸಂಬಂಧಿಕರು ಏನ್ ಆರೋಪ ಮಾಡಿದ್ರೆ ಅವೆಲ್ಲವನ್ನು ಕೂಡ ಅವ್ರ ಗಮನಕ್ಕೆ ತಂದು ಮೇಲಧಿಕಾರಿಗಳಿಂದ ಅವನ್ನ ಅಮಾನತು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಸರಿಯಾ ಎಕ್ಸ್ರೇ ಬರ್ದಿರೋದೇ ಇಲ್ಲ ನಿಮ್ಗೆ ಕಳ್ಸಿರೋದು. ಎರಡು ಕಾಲಕ್ಕೆ ಹೋಗ್ತಾರೆ ಸರ್, 2 ಕಾಲು ಮಾಡಬೇಕು.